ಎಲ್ಲರಿಗೂ ನಮಸ್ಕಾರ. 9ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2024 ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡ್ಬೋದು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಕನ್ನಡ ರಾಜ್ಯೋತ್ಸವವನ್ನು ಡ್ಯಾಶ್ ದಿನಾಂಕದಂದು ಆಚರಿಸುತ್ತೇವೆ. ನವೆಂಬರ್ 1ರಂದು ಆಚರಣೆ ಮಾಡ್ತೇವೆ. ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಡ್ಯಾಶ್ 1973 ನವೆಂಬರ್ 1ರಂದು. ಇದು ಕೂಡ ನವೆಂಬರ್ 1. ಕರ್ನಾಟಕದ ಪೂರ್ವ ಭಾಗದಲ್ಲಿ ಡ್ಯಾಶ್ ರಾಜ್ಯವಿದೆ. ಆಂಧ್ರ ಪ್ರದೇಶ ರಾಜ್ಯವಿದೆ ಪೂರ್ವ ಭಾಗದಲ್ಲಿ. ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಬೆಳಗಾವಿ. ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾವಿ. ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ. ದಕ್ಷಿಣ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ. ಮಲ್ಪೆ ಸಮೀಪದಲ್ಲಿ ಡ್ಯಾಶ್ ದ್ವೀಪವಿದೆ. ಸೇಂಟ್ ಮೇರೀಸ್ ದ್ವೀಪವಿದೆ ಅಥವಾ ಕೋಕೋನಟ್ ದ್ವೀಪವಿದೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗಗಳನ್ನು ಡ್ಯಾಶ್ ಬೆಟ್ಟಗಳೆಂದು ಕರೆಯುತ್ತಾರೆ. ಸಹ್ಯಾದ್ರಿ ಬೆಟ್ಟಗಳೆಂದು ಕರೆಯುತ್ತಾರೆ. ಆಗುಂಬೆ ಘಾಟಿಯು ಡ್ಯಾಶ್ ಮತ್ತು ಡ್ಯಾಶ್ ಸ್ಥಳಗಳನ್ನು ಸಂಪರ್ಕಿಸುತ್ತದೆ. ಶಿವಮೊಗ್ಗ ಮತ್ತು ಉಡುಪಿ ಮಧ್ಯದಲ್ಲಿ ಆಗುಂಬೆ ಘಾಟಿ ಇದೆ. ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರೆಯುತ್ತಾರೆ. ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಎರಡನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ. ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆ. ಅಕ್ಷಾಂಶ ಅಂದರೆ ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಅಂತ ಕರೀತಾರೆ. ರೇಖಾಂಶ ಅಂದರೆ ಭೂಮಿಯ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆದ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶ ಅಂತ ಕರೀತಾರೆ. ಕರ್ನಾಟಕವು ಯಾವ ಅಕ್ಷಾಂಶಗಳ ಮಧ್ಯದಲ್ಲಿದೆ ಅಂದರೆ ಉತ್ತರಕ್ಕೆ 11 ಡಿಗ್ರಿ 31 ನಿಮಿಷದಿಂದ ಉತ್ತರಕ್ಕೆ 18 ಡಿಗ್ರಿ 45 ನಿಮಿಷ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಹಾಗೆ ಕರ್ನಾಟಕವು ಯಾವ ರೇಖಾಂಶಗಳ ಮಧ್ಯದಲ್ಲಿದೆ ಅಂದರೆ ಪೂರ್ವಕ್ಕೆ 74 ಡಿಗ್ರಿ 12 ನಿಮಿಷ ರೇಖಾಂಶದಿಂದ ಪೂರ್ವಕ್ಕೆ 78 ಡಿಗ್ರಿ 40 ನಿಮಿಷ ರೇಖಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಈ ಕರ್ನಾಟಕ ನಕ್ಷೆಯಲ್ಲಿ ನೀವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ನೋಡ್ಬೋದು. ನೋಡಿ, ಕರ್ನಾಟಕ ಉತ್ತರಕ್ಕೆ 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ, ನೀವು ರೆಡ್ ಲೈನನ್ನು ನೋಡ್ಬೋದು. ಕರ್ನಾಟಕವು ಯಾವ ಅಕ್ಷಾಂಶಗಳ ಮಧ್ಯದಲ್ಲಿದೆ ಅಂದರೆ ಉತ್ತರಕ್ಕೆ 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ ಉತ್ತರಕ್ಕೆ 18 ಡಿಗ್ರಿ 45 ನಿಮಿಷ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಉತ್ತರಕ್ಕೆ 11 ಡಿಗ್ರಿ 31 ನಿಮಿಷದಿಂದ ಉತ್ತರಕ್ಕೆ 18 ಡಿಗ್ರಿ 45 ನಿಮಿಷ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಇನ್ನು ರೇಖಾಂಶಗಳನ್ನು ನೋಡೋದಾದರೆ, ರೇಖಾಂಶ ಅಂತಂದರೆ ಭೂಮಿಯ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆದ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶ ಅಂತ ಕರೀತೇವೆ. ಈಗ ರೇಖಾಂಶ ನೋಡೋದಾದರೆ ಕರ್ನಾಟಕವು ಪೂರ್ವಕ್ಕೆ 74 ಡಿಗ್ರಿ 12 ನಿಮಿಷ ಪೂರ್ವ ರೇಖಾಂಶದಿಂದ, ಮತ್ತೆ ಪೂರ್ವಕ್ಕೆ ಅಂತಲೇ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಕರ್ನಾಟಕವು ಯಾವ ರೇಖಾಂಶಗಳ ಮಧ್ಯದಲ್ಲಿದೆ ಅಂದರೆ ಪೂರ್ವಕ್ಕೆ 74 ಡಿಗ್ರಿ 12 ನಿಮಿಷ ಪೂರ್ವ ರೇಖಾಂಶದಿಂದ ಪೂರ್ವಕ್ಕೆ 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಓಕೆ, ನೆಕ್ಸ್ಟ್ ಹೋಗೋಣ. ನಮ್ಮ ನೆರೆಯ ಹೊರೆಯ ರಾಜ್ಯಗಳನ್ನು ಹೆಸರಿಸಿ. ಕರ್ನಾಟಕದ ನೆರೆಯ ರಾಜ್ಯಗಳು ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ. ಇವೆಲ್ಲವೂ ಕರ್ನಾಟಕದ ನೆರೆಯ ರಾಜ್ಯಗಳು. ಇವುಗಳನ್ನು ಒಂದ್ಸಾರಿ ನಾವು ನಕ್ಷೆಯಲ್ಲಿ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು, ಕರ್ನಾಟಕ ನಕಾಶೆಯನ್ನು ಈ ಚಿತ್ರದಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಗೋವಾ ರೆಡ್ ಮಾರ್ಕ್ ಮಾಡಲಾಗಿದೆ, ಅದು ಗೋವಾ. ಮಹಾರಾಷ್ಟ್ರ,
ತೆಲಂಗಾಣ, ತೆಲಂಗಾಣ, ಆಂಧ್ರ ಪ್ರದೇಶ, ಆಂಧ್ರ ಪ್ರದೇಶ, ತಮಿಳುನಾಡು, ತಮಿಳುನಾಡು, ಕೇರಳ, ಇವೆಲ್ಲವೂ ಕರ್ನಾಟಕದ ನೆರೆಯ ರಾಜ್ಯಗಳು. ಅರಬ್ಬಿ ಸಮುದ್ರ. ಓಕೆ, ನೆಕ್ಸ್ಟ್ ಹೋಗೋಣ. ಕರ್ನಾಟಕದ 4 ಆಡಳಿತ ವಿಭಾಗಗಳಾವುವು? ಕರ್ನಾಟಕದ 4 ವಿಭಾಗಗಳು ಅಂದರೆ ಆಡಳಿತ ವಿಭಾಗಗಳು: ಕಲಬುರಗಿ, ಬೆಳಗಾವಿ, ಮೈಸೂರು, ಬೆಂಗಳೂರು. ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ. ಅಕ್ಷಾಂಶ ನೋಡಿ. ಉತ್ತರಕ್ಕೆ 11 ಡಿಗ್ರಿ 31 ನಿಮಿಷದಿಂದ ಉತ್ತರಕ್ಕೆ 18 ಡಿಗ್ರಿ 45 ನಿಮಿಷ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಇನ್ನು ರೇಖಾಂಶವನ್ನು ನೋಡೋದಾದರೆ ಪೂರ್ವಕ್ಕೆ 74 ಡಿಗ್ರಿ 12 ನಿಮಿಷದಿಂದ ಪೂರ್ವಕ್ಕೆ 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಇದು ಅಂದರೆ ಕರ್ನಾಟಕ ಭಾರತದ ದಕ್ಷಿಣದಲ್ಲಿದೆ. ಇದು ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ. ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ. ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ. 3 ಜಿಲ್ಲೆಗಳು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಅರಬ್ಬಿ ಸಮುದ್ರ ಅಂಟಿಕೊಂಡಿದೆ ಅಂದರೆ ಹತ್ತಿಕೊಂಡಿದೆ. ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿರಿ. ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು: ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಮೈದಾನ ಪ್ರದೇಶ. ಒಟ್ಟು 3 ಭಾಗಗಳಾಗಿ ವಿಭಾಗ ಮಾಡಲಾಗಿದೆ. ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿರಿ. ಮಲೆನಾಡು ಪ್ರದೇಶದ ಲಕ್ಷಣಗಳು: ಪಶ್ಚಿಮ ಘಟ್ಟಗಳನ್ನೇ ಮಲೆನಾಡು ಎನ್ನುವರು. ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಬೆಟ್ಟಗಳೆಂದು ಕರೆಯುತ್ತಾರೆ. ಇದರ ಉದ್ದ 650 ಕಿಲೋಮೀಟರ್, ಅಗಲ 50ರಿಂದ 76 ಕಿಲೋಮೀಟರ್. ಸಮುದ್ರ ಮಟ್ಟದಿಂದ 900ದಿಂದ 1500 ಮೀಟರ್ ಎತ್ತರವಿದೆ. 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ. ಶಿಖರಗಳು: ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ 1913 ಮೀಟರ್, ಇದು ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ. ಹಾಗೆ ಕುದುರೆಮುಖ ಇದೆ, ಕಲತ್ತಗಿರಿ, ರುದ್ರಗಿರಿ, ದೇವಿರಮ್ಮನ ಬೆಟ್ಟ. ಇವೆಲ್ಲವೂ ಈ ಎಲ್ಲ ಶಿಖರಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಾವೆ. ಅದು ವಿಶೇಷವಾಗಿ ಮುಳ್ಳಯ್ಯನಗಿರಿ ಇದೆಯಲ್ಲ, ಅದು ಕರ್ನಾಟಕದಲ್ಲಿಯೇ ಅತಿ ಎತ್ತರವಾದ ಶಿಖರ, 1913 ಮೀಟರ್ ಎತ್ತರವಾಗಿದೆ. ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೆಯಿರಿ. ಉತ್ತರವನ್ನು ನೋಡೋಣ. ಕರ್ನಾಟಕದ ಕರಾವಳಿ ಮೈದಾನ ಇದು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯದಲ್ಲಿದೆ. ಇದು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯದಲ್ಲಿದೆ. ಇದು ಮಂಗಳೂರಿನಿಂದ ಕಾರವಾರದವರೆಗೆ ವಿಸ್ತರಿಸಿದೆ. ಇದು 320 ಕಿಲೋಮೀಟರ್ ಉದ್ದವಿದೆ, 12ರಿಂದ 64 ಕಿಲೋಮೀಟರ್ ಅಗಲವಿದೆ. ಇದು ಸಮುದ್ರ ಮಟ್ಟದಿಂದ 200 ಮೀಟರ್ ಎತ್ತರವಿದೆ. ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಎನ್ನುತ್ತಾರೆ. ಅಂದರೆ ಕೆನರಾ ತೀರ ಅಂತ ಕರೀತಾರೆ, ಅಥವಾ ಕರ್ನಾಟಕ ತೀರ ಅಥವಾ ಕರ್ನಾಟಕ ಕರಾವಳಿ ಅಂತ ಕರೀತಾರೆ. ಬಂದರುಗಳು: ಇಲ್ಲಿ ಬರ್ತಕ್ಕಂಥ ಪ್ರಮುಖ ಬಂದರುಗಳನ್ನು ನೋಡೋದಾದರೆ ನವಮಂಗಳೂರು, ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೇಲಿಕೇರಿ, ಹೊನ್ನಾವರ. ಇಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದಂದರೆ ನವಮಂಗಳೂರು. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆದಿದ್ದಾರೆ. ದಕ್ಷಿಣ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿ. ಉತ್ತರವನ್ನು ನೋಡೋಣ. ದಕ್ಷಿಣ ಮೈದಾನದ ಪ್ರಮುಖ ಬೆಟ್ಟಗಳು: ಚಿತ್ರದುರ್ಗದ ಬೆಟ್ಟಗಳು, ಬೆಂಗಳೂರು ಗ್ರಾಮಾಂತರ, ನಾರಾಯಣದುರ್ಗ, ಸಾವನದುರ್ಗ, ಶಿವಗಂಗೆ. ತುಮಕೂರು ಜಿಲ್ಲೆಯಲ್ಲಿ ನೋಡೋದಾದರೆ ಮಧುಗಿರಿ ಬೆಟ್ಟ, ಇದು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಚಿಕ್ಕಬಳ್ಳಾಪುರ ನೋಡೋದಾದರೆ ನಂದಿಗಿರಿಧಾಮ, ಚೆನ್ನಕೇಶವ ಬೆಟ್ಟ, ಕವಲೇದುರ್ಗ, ಸ್ಕಂದಗಿರಿ, ಇದನ್ನು ಹರಿಹರೇಶ್ವರ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಮಂಡ್ಯ ಜಿಲ್ಲೆಯಲ್ಲಿ ನೋಡೋದಾದರೆ ಆದಿಚುಂಚನಗಿರಿ ಬೆಟ್ಟ. ಚಾಮರಾಜನಗರ ಜಿಲ್ಲೆಯಲ್ಲಿ ನೋಡೋದಾದರೆ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ಹಾಗೆ ಮೈಸೂರು ಜಿಲ್ಲೆಯಲ್ಲಿ ನೋಡೋದಾದರೆ ಚಾಮುಂಡಿ ಬೆಟ್ಟ. ಇವೆಲ್ಲವೂ ದಕ್ಷಿಣ ಬಯಲು ಸೀಮೆಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಬೆಟ್ಟಗಳು. ಓಕೆ, ನೆಕ್ಸ್ಟ್ ಹೋಗೋಣ.
ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳಾವುವು? ಉತ್ತರವನ್ನು ನೋಡೋಣ. ಕರ್ನಾಟಕದ ಪ್ರಮುಖ ಘಾಟಿಗಳು ಚಾರ್ಮಾಡಿ ಘಾಟಿ, ಇದು ಮಂಗಳೂರು ಮತ್ತು ಚಿಕ್ಕಮಗಳೂರು ಸ್ಥಳಗಳನ್ನು ಸಂಧಿಸುತ್ತೆ. ಸಿರಾಡಿ ಘಾಟಿ ಹಾಸನ, ಸಕಲೇಶ್ಪುರ, ಮಂಗಳೂರು. ಆಗುಂಬೆ ಘಾಟಿ ಶಿವಮೊಗ್ಗ, ಉಡುಪಿ. ಹುಲಿಕಲ್ ಘಾಟಿ ಶಿವಮೊಗ್ಗ, ಕುಂದಾಪುರ. ಹೊಂದಿಸಿ ಬರೆಯಿರಿ. ಇಲ್ಲಿ ಎರಡು ಭಾಗಗಳಿರ್ತಾವೆ, ಒಂದು ಅ ಭಾಗ, ಇನ್ನೊಂದು ಆ ಭಾಗ. ಈ ಅ ಭಾಗದಲ್ಲಿರುವ ವಿಷಯಗಳನ್ನು ನಾವು ಆ ಭಾಗದಲ್ಲಿರುವ ವಿಷಯಗಳೊಂದಿಗೆ ನಾವು ಹೊಂದಿಸಬೇಕಾಗತ್ತೆ. ಇವಾಗ ನಾವು ಒಂದೊಂದಾಗಿ ಹೊಂದಿಸೋಣ. ಜೋಗ ಜಲಪಾತ ಶರಾವತಿ ನದಿ. ಈ ಜೋಗ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ. ಓಂ ಬೀಚ್ ಗೋಕರ್ಣ, ಓಂ ಬೀಚ್ ಇರೋದು ಗೋಕರ್ಣದಲ್ಲಿ. ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ, ಈ ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುತ್ತೆ. ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ, ತುಮಕೂರು ಜಿಲ್ಲೆ. ಬಿಸಿಲನಾಡು ಉತ್ತರದ ಮೈದಾನ. ಈಗ ಅ ಪಟ್ಟಿಯಲ್ಲಿರುವ ಎಲ್ಲ ವಿಷಯಗಳನ್ನು ಆ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ. ಹೆಚ್ಚಿನ ಪ್ರಶ್ನೋತ್ತರಗಳು, ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದೆವು. ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಕರ್ನಾಟಕ ಹೆಸರಿನ ಹಿನ್ನೆಲೆ ತಿಳಿಸಿರಿ. ಕರ್ನಾಟಕವನ್ನು ಕರುನಾಡು ಎಂದು ಕರೆಯುತ್ತಿದ್ದರು. ತಮಿಳಿನ ಸಿಲಪ್ಪದಿಕಾರಂ ಕೃತಿಯಲ್ಲಿ ಕರುನಾಟ್ ಎಂದು ಕರೆದಿದ್ದಾರೆ. ಕರುನಾಟ್ ಎಂದರೆ ಎತ್ತರದಲ್ಲಿರುವ ನಾಡು ಎಂದರ್ಥ. ಶ್ರೀ ವಿಜಯನ ಕವಿರಾಜ ಮಾರ್ಗ ಇದು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಹಬ್ಬಿತ್ತು ಅಂತ ಕವಿರಾಜ ಮಾರ್ಗ ಕೃತಿಯಲ್ಲಿ ಬರೆಯಲಾಗಿದೆ. 1953ರಲ್ಲಿ ದಕ್ಷಿಣದ 9 ಜಿಲ್ಲೆಗಳಿಂದ ಮೈಸೂರು ರಾಜ್ಯ ಉದಯವಾಯಿತು. 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಪ್ರತಿ ವರ್ಷ ನವೆಂಬರ್ 1ರಂದು ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. 1973 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಕರ್ನಾಟಕದ ವಿಸ್ತೀರ್ಣದ ಕುರಿತು ಬರೆಯಿರಿ. ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದರ್ ಕಿಲೋಮೀಟರ್. 2011ರ ಜನಗಣತಿಯ ಪ್ರಕಾರ ಜನಸಂಖ್ಯೆ 6,11,30,704. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು 5.83%. ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾವಿ, ಚಿಕ್ಕದು ಬೆಂಗಳೂರು ನಗರ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದ 4 ವಿಭಾಗಗಳು ಕಲಬುರಗಿ, ಬೆಳಗಾವಿ, ಮೈಸೂರು, ಬೆಂಗಳೂರು. ಕರ್ನಾಟಕದ 4 ವಿಭಾಗಗಳು ಕಲಬುರಗಿ, ಬೆಳಗಾವಿ, ಮೈಸೂರು, ಬೆಂಗಳೂರು. ಇವು ಕರ್ನಾಟಕದಲ್ಲಿರುವ 4 ವಿಭಾಗಗಳು. ನೆಕ್ಸ್ಟ್ ಹೋಗೋಣ. ಕರ್ನಾಟಕದ ಉತ್ತರ ಮೈದಾನದ ಕುರಿತು ಬರೆಯಿರಿ. ಉತ್ತರದ ಮೈದಾನ ಇದು ಕಪ್ಪು ಮಣ್ಣಿನಿಂದ ಕೂಡಿದೆ. ಇದು ಸಮುದ್ರ ಮಟ್ಟದಿಂದ 365ರಿಂದ 610 ಮೀಟರ್ಗಳಷ್ಟು ಎತ್ತರವಿದೆ. ಬೆಟ್ಟ ಗುಡ್ಡಗಳು ನೋಡೋದಾದರೆ ನರಗುಂದ ಬೆಟ್ಟ, ಪರಸಗಡ ಗುಡ್ಡ, ಇಲಿಕಲ್ ಗುಡ್ಡ. ಜಲಪಾತಗಳನ್ನು ನೋಡೋದಾದರೆ ಗೋಕಾಕ್ ಜಲಪಾತ, ಛಾಯಾಭಗವತಿ, ಸೊಗಲ, ಇವೆಲ್ಲ ಪ್ರಮುಖ ಜಲಪಾತಗಳು. ಇದನ್ನು ಬಿಸಿಲು ನಾಡು ಅಂತ ಕರೀತಾರೆ. ಇದನ್ನು ಬಿಸಿಲ ನಾಡು ಎನ್ನುವರು. ಬೆಳೆಗಳು ಜೋಳ, ಸಜ್ಜೆ, ಶೇಂಗಾ, ಹತ್ತಿ ಮತ್ತು ಬೇಳೆಕಾಳುಗಳು ಇನ್ನು ಇತ್ಯಾದಿ ಬೆಳೆಗಳನ್ನು ಕೂಡ ಅಲ್ಲಿ ಬೆಳೀತಾರೆ. ಜಿಲ್ಲೆಗಳು ಯಾವ್ಯಾವು ಬರ್ತಾವೆ ಅಂದರೆ ಇಲ್ಲಿ ಬೀದರ್, ವಿಜಯಪುರ, ಕಲಬುರಗಿ, ಯಾದಗಿರಿ, ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಹಾವೇರಿ, ಬಾಗಲಕೋಟೆ, ಧಾರವಾಡ, ಬೆಳಗಾವಿ. ನೆಕ್ಸ್ಟು ಕರ್ನಾಟಕದ ದಕ್ಷಿಣ ಮೈದಾನದ ಕುರಿತು ಬರೆಯಿರಿ. ಕರ್ನಾಟಕದ ದಕ್ಷಿಣ ಮೈದಾನ ಇದು ಕೆಂಪು ಮಣ್ಣಿನಿಂದ ಕೂಡಿದೆ. ಇದು ಸಮುದ್ರ ಮಟ್ಟದಿಂದ 900ರಿಂದ 975 ಮೀಟರ್ ಎತ್ತರವಿದೆ. ಪ್ರಮುಖ ಬೆಟ್ಟಗಳು ನಾರಾಯಣದುರ್ಗ, ಶಿವಗಂಗೆ, ಮಧುಗಿರಿ ಬೆಟ್ಟ, ನಂದಿಗಿರಿಧಾಮ, ಸ್ಕಂದಗಿರಿ, ಬಿಳಿಗಿರಿರಂಗನ ಬೆಟ್ಟ, ಮಲೆಮಹದೇಶ್ವರ ಬೆಟ್ಟ, ಚಾಮುಂಡಿ ಬೆಟ್ಟ. ನದಿಗಳನ್ನು ನೋಡೋದಾದರೆ ತುಂಗಭದ್ರಾ, ಕಾವೇರಿ, ಪಾಲಾರ್, ಪೆನ್ನಾರ್. ಬೆಳೆಗಳನ್ನು ನೋಡೋದಾದರೆ ರಾಗಿ, ಭತ್ತ, ಕಬ್ಬು, ಶೇಂಗಾ,
ಹಿಪ್ಪುನೇರಳೆ, ತರಕಾರಿಗಳು, ಹಣ್ಣುಗಳು, ಹೂಗಳು ಇತ್ಯಾದಿ. ಜಿಲ್ಲೆಗಳು ಯಾವ ಬರ್ತಾವೆ ಅಂದರೆ ಇಲ್ಲಿ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಎಲ್ಲ ಜಿಲ್ಲೆಗಳು ದಕ್ಷಿಣ ಮೈದಾನದಲ್ಲಿ ಕಂಡುಬರ್ತಕ್ಕಂಥ ಜಿಲ್ಲೆಗಳು.